ಪಟ್ಟಣದ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವಿಶಿಷ್ಟವಾಗಿ ಮಕ್ಕಳ ದಿನಾಚರಣೆ. ಪೋಷಕ ಮತ್ತು ಶಿಕ್ಷಕರ ಮಹಾಸಭಾ ಮತ್ತು ಪ್ರತಿಭಾ ಪುರಸ್ಕಾರ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ. ಯಸ್ಸು ವೀಕ್ಷಕರ ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮೆಗಾ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಶಾಲೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ವಿಶೇಷವಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ JU ನಮಾಜ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಭಾಕರ್ ಮುನವಳ್ಳಿ ECO ಪ್ರಾಥಮಿಕ ವಿಭಾಗ ಮುಂಡರಗಿ ಇವರು ಆಗಮಿಸಿದ್ದು ಇಲ್ಲಿ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳ ಪಾಲಕರು, ಪೋಷಕರು ಹಾಗೂ ವಸತಿ ಶಾಲೆಯ ಸರ್ವ ಶಿಕ್ಷಕ ಶಿಕ್ಷಕಿಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವೇದಿಕೆ ಮೇಲಿರುವ ಗಣ್ಯರು ಜವಾಹರಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಜೊತೆಗೆ ಸಸಿಗೆ ನೀರೆರೆಯುವುದರ ಮೂಲಕ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಶಿಕ್ಷಕರಾದ VB ಸಾರವಾಡರವರು ಮಕ್ಕಳಿಗೆ ಸಂವಿಧಾನದ ಪೀಠಿಕೆ ಓದಿಸಿದರು. ಶಾಲಾ ಶಿಕ್ಷಕರ ಸೂಚನೆಯಂತೆ ಶಾಲೆಯ ವಿದ್ಯಾರ್ಥಿಗಳು ಮಕ್ಕಳ ದಿನಾಚರಣೆ ಮತ್ತು ಜವಾಹರಲಾಲ್ ನೆಹರೂರವರ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಶಾಲೆಯ ಶಿಕ್ಷಕರಿಂದ ಮಕ್ಕಳ ದಿನಾಚರಣೆ ಕುರಿತು, ಶಿಕ್ಷಣ ಕ್ರಾಂತಿಯ ಕುರಿತು, ಸಂವಿಧಾನ ಕುರಿತಾಗಿ ಮನೋಜ್ಞಾನವಾಗಿ ವಿವರಿಸಿದರು. ಕ್ರೀಡಾ ವಿಭಾಗ, ವಿಜ್ಞಾನ ವಿಭಾಗ, ಪ್ರಬಂಧ ಹಾಗೂ ಭಾಷಣಗಳಲ್ಲಿ ಪರಿಣಿತಿಯನ್ನು ಪಡೆದ ಮತ್ತು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಸರ್ಕಾರವು ಶಾಲೆಯ ಮಕ್ಕಳಿಗಾಗಿ ವಿಶೇಷವಾದ ರೀತಿಯಲ್ಲಿ ಜ್ಞಾನಾರ್ಜನೆಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಕಲಿಕಾ ಗುಣಮಟ್ಟವನ್ನು ಸುಧಾರಿಸಲು ಶ್ರಮಿಸುತ್ತಿದೆ. ಸರ್ಕಾರದ ಜೊತೆಗೆ ನಾವು ಕೂಡ ಶ್ರಮವಹಿಸಿ ಕಲಿಕಾ ಮಟ್ಟಗಳ ಶ್ರೇಣಿಗಳ ಮೇಲ್ದರ್ಜೆಗೆ ಕೊಂಡೊಯ್ಯಲು ಶ್ರಮ ವಹಿಸಬೇಕೆಂದು ಪ್ರಭಾಕರ್ ಮುನವಳ್ಳಿರವರು ಅನಿಸಿಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಶ್ರೀಮತಿ JU ನಮಾಜ್ ರವರು ಮಾತನಾಡುತ್ತಾ, ಪ್ರತಿ ತಿಂಗಳು ಪಾಲಕ ಪೋಷಕರ ಸಭೆಗೆ ಆಗಮಿಸಿ ಮಕ್ಕಳ ಪ್ರಗತಿ ಪರಿಶೀಲಿಸಿ ಎಂದು ತಿಳಿಸಿ ಭಾರತದ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಕುರಿತಾಗಿ ಸುದೀರ್ಘವಾಗಿ ಮಾತನಾಡಿದರು. ಹಾಗೂ ಹಲವಾರು ಪಾಲಕರು, ಪೋಷಕರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀ ಸತೀಶ್ ಕಮ್ಮಾರರವರು ಗೈದರೆ, ನಿರೂಪಣೆಯನ್ನು ವಿಠ್ಠಲ ಸಾರವಾಡರವರು ನೆರವೇರಿಸಿದರು. ವೆಂಕಟೇಶ್ ಸಂಗಟಿಯವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಗದಗ ಜಿಲ್ಲಾ ವರದಿಗಾರರು ಶಿವವಾಲಿಕರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಮುಂದೆ ಮಾಡಿ ನಾನು ಯಾವ ರೀತಿ ಸಂವಿಧಾನ ಪೀಠಿಕೆಯನ್ನು ಹೇಳುತ್ತೇನೆ ಅದನ್ನು ನೀವು ತಾವೆಲ್ಲರೂ ಪುನರ್ ಉಚ್ಚಾರಣೆ ಮಾಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್. 1889 ನವೆಂಬರ್ 14ರಂದು ಪಂಡಿತ್ ಜವಾಹರಲಾಲ್ ನೆಹರು ಜನಿಸಿದರು. ಪಂಡಿತ್ ಜವಾಹರಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪ ರಾಣಿ ಹಾಗೂ
ಪಂಡಿತ್ ಜವಾಹರ್ಲಾಲ್ ಅವರು ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದರು ಮತ್ತು ಪಂಡಿತ್ ಜವಾಹರ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಬುಕ್ ಅನ್ನು ಬರೆದರು ಹಾಗೂ ದೇಶಾದ್ಯಂತ ಶಾಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು ಮತ್ತು ಮೋಜಿನ ಆಟಗಳನ್ನು ಆಯೋಜಿಸುವ ಮೂಲಕ ಈ ದಿನವನ್ನು ಉತ್ಸಾಹದಿಂದ ಆಚರಿಸೋಣ. ಗೊತ್ತಾಗ್ತದ ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಾಗ್ತದ. ಮಹಾತ್ಮ ಗಾಂಧೀಜಿ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಾಗ್ತದ. ಅವರ ಜಯಂತಿಗಳನ್ನ ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಹಾಗಾದ್ರೆ ಸಮಾಜದೊಳಗೆ ಹೇಗಿದೆ, ಸಮಾಜದೊಳಗೆ ಮಕ್ಕಳಿಗೆ ಏನ್ ತಿಳಿಪಡಿಸಬೇಕಾಗಿದೆ ನಾವು ಇವತ್ತು ಅಂತಂದ್ರೆ, ಜವಾಹರ್ಲಾಲ್ ನೆಹರು ಅವರು ಹೇಗಿದ್ರು, ಮಹಾತ್ಮ ಗಾಂಧೀಜಿಯ ಜೀವನ ಹೇಗಿತ್ತು, ಅಂಬೇಡ್ಕರ್ ಜೀವನ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಬಹಳ ಸಲ ಹೇಳಿದ್ದೇವೆ. ಪರವಾಗಿ ಹಾಗೂ ಎಲ್ಲ ಪಾಲಕ ಸಿಬ್ಬಂದಿಯವರ ಪರವಾಗಿ ತುಂಬ ಹೃದಯದ ವಂದನೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ಈ ಮಕ್ಕಳ ದಿನಾಚರಣೆ ಕುರಿತು ನಿನ್ನೆ ಚಪ್ಪಾಳೆ ಹಾಕ್ರಿ. ಸೆಕೆಂಡ್ ಪ್ರೈಸ್ ಕನ್ನಡ ಪ್ರಬಂಧ ಜೋಳದ ಈ ಒಂದು ಪ್ರಶಸ್ತಿಯನ್ನ ದ್ವಿತೀಯ ಸ್ಥಾನ, ಈ ಒಂದು ಪ್ರಶಸ್ತಿಯನ್ನ ಅರಕ್ಷಾಲಿ ಸರ್ ಕೊಡಬೇಕು, ವೇದಿಕೆ ಬರಬೇಕು. ಈ ಒಂದು ಪ್ರಶಸ್ತಿಯನ್ನ ವಿಠಲ್ ಸಾರ್ವಡ್ ಸರ್ ಕೊಡಬೇಕು. ಹಿಂದಿ ಭಾಷಣ ಪ್ರಥಮ ಸ್ಥಾನ, ಈ ಒಂದು ಪ್ರಶಸ್ತಿಯನ್ನ ಸುರೇಶ್ ಚಟರ್ನು ಸರ್ ಅವರು ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ನಮ್ಮ ಮಲಾಪುರ ಸರ್ ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ಇರ್ತಕ್ಕಂಥ ಎಲ್ಲ ಕೆಳಗಡೆ ಗುರುಗಳಿಗೆ ಹಾಗೂ ಬಹುಮಾನವನ್ನು ಸ್ವೀಕರಿಸಿದ ಎಲ್ಲ ಅಥವಾ 26 ಐತಿ ಅಂತ ಹಂಗ ಬಂದೈತಿ, ಕಂಡು ಬಂದೈತಿ. ಅದಕ್ಕೆ ಯಾವ ಮಕ್ಕಳನ್ನು ಬಿಡಿಸಿರಿ ಅವರು ಪ್ರಾಚಾರ್ಯರು ಹೇಳಿದ್ರು, ಇಲ್ಲ ಸರ್ ಅವ್ರಿಗೆ ನಾವು ಫೋನ್ ಮಾಡಿವಿ, ಹೇಳಿವಿ, ಬರ್ತಾರ ಅಂತ ಹೇಳ್ಯಾರ. ಯಾಕೆ ಬಿಡಿಸಿದ್ರಿ ಅನ್ನೋದು ಒಂದೇದ್ದು, ಅವ್ರು ಯಾಕೆ ಬರೋಲ್ಲ ಅನ್ನೋದು ಎರಡನೇದ್ದು ಇರ್ತದೆ. ಅದಕ್ಕೆ ದಯವಿಟ್ಟು ಅವ್ರು ಹೇಳಿದ್ದನ್ನ ಕೇಳಿಕೊಂಡು ಆ ಮಕ್ಕಳನ್ನು ಕರೆತರೋದು ಮುಖ್ಯ ಐತಿ. ಇಲ್ಲಿ ಹಾಜರಾತಿ ಸುಧಾರಣೆ ಐತಿ, ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಆ ಮಕ್ಕಳು ಯಾಕೆ ಬಿಟ್ರು ಅನ್ನೋದೊಂದು ಉದ್ಭವ ಆಗೈತಿ. ಗರ್ಲ್ಸ್ ಅಂಡ್ ಬಾಯ್ಸ್ ಎಲ್ರಿಗೂ ಕೂಡ ಪೆನ್ನು ಐತಿ. ಹಾಗಾಗಿ ಈಗ ಇವರು ಹಿಂಗ್ ಮಾಡಿದ್ರಲ್ಲ, ನಮ್ನ ಯಾಕೆ ಕರೆಯವಲ್ರು ಅಂತ ಅನ್ಕೋಬೇಕು. ಮತ್ತೆ ನಮ್ಮ ನಿಲಯ ತಮಗೆ ಒಂದು ಚಾಕ್ಲೇಟ್ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ 6ನೇ ತರಗತಿ ವಿದ್ಯಾರ್ಥಿ ವಿಷ್ಣು ವಾರಿಕಾ ಅವರ ಪಾಲಕರು ಕೂಡ ತಮ್ಮೆಲ್ಲರಿಗೂ ಚಾಕ್ಲೇಟ್ಗಳನ್ನು ತಂದಿದ್ದಾರೆ. ಇವತ್ತು ನೋಡ್ರಿ, ಡಬಲ್ ಧಮಾಕ ಅಲ್ಲ, ತ್ರಿಬಲ್ ಧಮಾಕ, 3 ಚಾಕ್ಲೇಟ್ಸ್. ಮೊದಲನೇದಾಗಿ ನಾವು ಚಾಕ್ಲೇಟ್ಸ್ ತಿನ್ಬೇಡ್ರಿ, ನೀವು ಅಲ್ಲಿ ಹಳಿ ಮುಗಿತೀರಿ ಅಂತ ರೆಸ್ಟ್ರಿಕ್ಷನ್ ಹಾಕ್ತಿವಿ. ಇವತ್ತು ಏನಾಗಿತ್ತಪ್ಪ ಅಂದ್ರೆ ನಾವ ಚಾಕ್ಲೇಟ್ ಹಚ್ಚಾಕತ್ತೀವಿ. ಮಾಡಿದ್ರ ಈ ಶಾಲೆಗೂ ಆಯ್ತು, ತಮಗೂ ಆಯ್ತು, ಊರಿಗೂ ಆಯ್ತು, ಒಂದು ಹೆಮ್ಮೆ ಅನ್ನೋದು ಬರ್ತಾ ಇದೆ. ಅದಕ್ಕೆ ನಿಮ್ಮ ಒಂದು ಸಹಕಾರ ಅನ್ನೋದು ಬೇಕು. ಆ ಒಂದು ಸಹಕಾರ ಸಿಗಬೇಕಾದ್ರೆ ಇವತ್ತಿನ ಮಕ್ಕಳು, ನಾವು, ಈ ಒಂದು ಪಾಲಕರು ಎಲ್ಲರೂ ಸೇರಿದಾಗ ನಮಗೆ ಏನಾಗ್ತಾ ಇದೆ, ಒಂದು ಭವ್ಯವಾದ ಭವಿಷ್ಯವನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ.